ಹೆಸರು ಶ್ರೀನಾಥ್ ಅಂತ. ಆರ್ಟಿಐ ಕಾರ್ಯಕರ್ತರಾಗಿ ಮತ್ತು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಮತ್ತು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಒಂದು ಭಾಗವಾಗಿ ನಾನು ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಈ ಮೂಲಕ ಮಾಧ್ಯಮ ಸುದ್ದಿಗೋಷ್ಠಿ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ KPTCL ಈ ರಾಜ್ಯಕ್ಕೆ ಬೆಳಕು ಕೊಡುವಂತಹ ಒಂದು KPTCL ಇಲಾಖೆಯಲ್ಲಿ ಮುಖ್ಯವಾದ ಭಾಗವಾದ ಒಂದು ಹಣಕಾಸು ಶಾಖೆಯಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಒಳಗಡೆಗೆ ಬಹುಕೋಟಿ ಕಮಿಷನ್ ವ್ಯವಹಾರ ನಡೀತಾ ಇದೆ. ಈ ವಿಚಾರವಾಗಿ ನಾನು ಬಹಳ ತಿಂಗಳಿಂದ ಸಾಕಷ್ಟು ಹೋರಾಟ ಮಾಡ್ತಾ ಬರ್ತಾ ಇದ್ದೀನಿ. ಈ ಒಂದು ಮಾಧ್ಯಮ ಗೋಷ್ಠಿ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಹಣಕಾಸು ವಿಭಾಗದಲ್ಲಿರುವ ಒಬ್ಬ ಅಧಿಕಾರಿಯಾದಂತಹ ಶ್ರೀಯುತ ಕಪ್ಪೂರ್ ಲಿಂಗಯ್ಯ ಅನ್ನೋರು ಹಲವಾರು ವರ್ಷದಿಂದ ಅದೇ ಒಂದು ಡೆಸಿಗ್ನೇಷನ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಈ ಒಂದು ಗುತ್ತಿಗೆದಾರರು ಹಲವಾರು ಕಡೆ ಕೆಲಸ ಮಾಡಿರೋ ಬಿಲ್ಲನ್ನು ಇಲ್ಲೇ ಕೂಡ ಪೇಮೆಂಟ್ ಆಗುವಂತಹದ್ದು ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ. ಯಾವ ರೀತಿ ಅಂದರೆ ಇಲ್ಲಿ ಹಗರಣ ನಡೀತಿದೆ ಅಂದರೆ, ಒಂದು ಗುತ್ತಿಗೆದಾರರು ಬಿಲ್ ಸಬ್ಮಿಟ್ ಮಾಡಿದ ಯಾರು 2% 2.5% ದುಡ್ಡು ಕೂಡ ತುರ್ತಾಗಿ ಕೊಡ್ತಾರೋ ಅಂತಹ ಗುತ್ತಿಗೆದಾರರಿಗೆ ತುರ್ತಾಗಿ ಪೇಮೆಂಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಅರ್ಹ ಗುತ್ತಿಗೆದಾರರು ಭಾಳ ತಿಂಗಳಿಂದ ಪೇಮೆಂಟಿಗೆ ಕಾಯ್ತಾ ಇರ್ತಾರೆ, ಅವ್ರಿಗೆ ಪೇಮೆಂಟ್ ಕೊಡೋದಿಲ್ಲ. ಯಾಕೆಂದರೆ ಅವರು ಕಮಿಷನ್ ಲಂಚ ಕೊಡೋದಿಲ್ಲ. ಯಾರು 2.5% ಯಾವ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ ಅಂದರೆ, ವ್ಯವಸ್ಥಾಪಕ ನಿರ್ದೇಶಕರಿಗೆ 1% ದುಡ್ಡು ಹೋಗ್ಬೇಕಂತೆ. ಇವರ ಒಂದು ಅಧಿಕಾರಿದಾರಲ್ಲ ಯಾರು ಕಪ್ಪೂರ್ ಲಿಂಗಯ್ಯ ಏನೋ ಅಧಿಕಾರಿ ಮೇಲೆ ಆಪಾದನೆ ಮಾಡ್ತಾ ಇದ್ದೀನಲ್ಲ, ಅವ್ರು 1%. ಈ ಫಂಡನ್ನು ತರಿಸ್ಕೊಡಕ್ಕೆ ಸರ್ಕಾರದಿಂದ 0.5% ಕೊಡ್ಬೇಕಂತೆ. ಎಷ್ಟೋ ಗುತ್ತಿಗೆದಾರರು ಭಾಳ ಬೇಸತ್ತು ನನ್ನಲ್ಲೂ ಕೂಡ ಮಾಹಿತಿ ಹಂಚ್ಕೊಂಡಿದ್ದಾರೆ ವಿಚಾರವಾಗಿ ಬಂತು. ಈ ವಿಚಾರವಾಗಿ ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಮಾಹಿತಿ ಹಕ್ಕಲ್ಲಿ ಅರ್ಜಿ ಹಾಕಿದಾಗ ಯಾವ ಥರ ಹೇಳಿಕೆ ಹೋಗ್ತಾರೆ ಅಂದರೆ, ಮಾಹಿತಿ ಕೊಡೋಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಅಲ್ಲಿ ಮಾಹಿತಿ ಅಧಿಕಾರಿಯವರಿಗೂ ಅಷ್ಟೇ, ಮೇಲ್ಮನೆ ಪ್ರಾಧಿಕಾರದವರಿಗೂ ಅಷ್ಟೇ ಮಾಹಿತಿ ಕೊಡಬೇಡಿ ಅಂತ ತಾಕೀತು ಮಾಡುವಂಥ ಪ್ರಯತ್ನ ಕೂಡ ನಡೆದಿದೆ. ಇವರು ಸೀನಿಯರಿಟಿ ಪೇಮೆಂಟ್ ಮಾಡಿದೆ. ಉದಾಹರಣೆಯಾಗಿ ಒಂದು ನಾನು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಯೂನಿವರ್ಸಲ್ ಕೇಬಲ್ ಲಿಮಿಟೆಡ್ ಅನ್ನೋ ಒಂದು ಫೆಬ್ರವರಿ 24ರಲ್ಲಿ 796 ಕೋಟಿ ಪೇಮೆಂಟ್ ಆಗಿದೆ. ಡಿವಿಷನ್ನಿಂದ ಇಲ್ಲಿಗೆ ಬರೋದಕ್ಕೆ 2 ದಿನದ ಪೇಮೆಂಟ್ ಆಗಿದೆ. ಇದು ಯಾವ ರೀತಿ ಸಾಧ್ಯ? ಯಾಕೆಂದರೆ ಒಂದು ಬಿಲ್ ಬಂತು ಅಂದರೆ ಅದನ್ನು ಅಕೌಂಟ್ ಸೆಕ್ಷನ್ಗೆ ಹೋಗಬೇಕು, ಅಕೌಂಟ್ ಸೆಕ್ಷನಲ್ಲಿ ಅದು ಸ್ಕೂಟಿನಿ ಆಗಬೇಕು, ಅದಕ್ಕೆ ಫಸ್ಟ್ ಪ್ರತಿಯೊಂದು GST ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್ ಆಗಬೇಕು, ಐಟಮ್ ವೈಸ್ ಚೆಕ್ ಮಾಡಬೇಕು. ಈತ 2.5% ದುಡ್ಡು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆಗಳು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇವ್ನು ಕೊಟ್ಟಿದ ತಕ್ಷಣ ಇವ್ರಿಗೆ ಪೇಮೆಂಟ್ ಯಾವ ರೀತಿ ಆಯಿತು? ಕೇವಲ 1 ದಿನದ ಚೆಕ್ ಪೇಮೆಂಟ್ ಆಗಿದೆ 796 ಕೋಟಿ. ಇಲ್ಲಿ KRC ಇಂದ ಸರಿಯಾಗಿ ಅನುಮೋದನೆ ತಗೊಳ್ಳೋದಿಲ್ಲ, ಅನಾವಶ್ಯಕ ಟೆಂಡರ್ ಕಾಮಗಾರಿ ಕರೀತಾರೆ. ಹಲವಾರು ವರ್ಷದಿಂದ ಕರೆದ ಟೆಂಡರ್ ಕಾಮಗಾರಿಗಳು ಇವತ್ತಿಗೂ ಕೂಡ ಕಂಪ್ಲೀಟ್ ಆಗಿಲ್ಲ. ಈ ದುರಂತ ಏನು ಅಂತ ಅಂದರೆ, ಈ KTTP ಆ್ಯಕ್ಟ್ ವೈಲೇಷನ್ಸ್ ಮಾಡ್ತಿರೋದನ್ನು ಎಷ್ಟು ದೊಡ್ಡ ಮಟ್ಟದ ಹಗರಣ ನಡೀತಿದೆ ಅಂದರೆ, ಒಂದು ಬೋರ್ಡ್ ಮೀಟಿಂಗ್ ಮಾಡ್ತಾರೆ ಇಲ್ಲಿ. ಆ ಮೀಟಿಂಗಲ್ಲಿ ಒಂದು 4-5 ಜನ ಕಾಂಟ್ರಾಕ್ಟು ಕರ್ಸ್ಕೊಂತಾರೆ. ನಿನಗೆ ಎಷ್ಟು ಪರ್ಸೆಂಟ್ ಅಪ್ಪ, ನಿನಗೆ ಈ ವರ್ಕ್ ಫಿಕ್ಸ್ ಮಾಡ್ಕೊಡ್ತೀವಿ, 5% ಕೊಡು, 10% ಕೊಡು, ನಿಂದು ಎಲಿಜಿಬಲ್ ಏನಿದೆ, ಟೆಂಡರ್ QR ಅಂತ ಕೇಳ್ತಾರೆ. ಈ KTTP ಆ್ಯಕ್ಟಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಒಬ್ಬ ಗುತ್ತಿಗೆದಾರ ಇಷ್ಟೇ ಕಾಮಗಾರಿ ಮಾಡಿರಬೇಕು, ಇಷ್ಟೇ ರೀತಿ ಒಂದು ಟರ್ನ್ ಓವರ್ ಇರಬೇಕು, ಇಷ್ಟೇ ಒಂದು ಮ್ಯಾಟ್ ಕ್ಯಾಲ್ಕುಲೇಷನ್ ಬರಬೇಕು ಅಂತ ಇರುತ್ತೆ. ಅವನಿಗೆ ತಕ್ಕನಂಗೆ QRಗಳನ್ನು ಚೇಂಜ್ ಮಾಡೋದು. ಇದಕ್ಕೆ ಉದಾಹರಣೆಯಾಗಿ 3,000 ಕೋಟಿ ಟೆಂಡರ್ಗಳನ್ನು 147ನೇ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವ್ ಮಾಡಿದ್ದಾರೆ. ಸರ್ಕಾರದ ಆದೇಶ ಇರುವುದು 5% ಮೇಲೆ ಹೆಚ್ಚುವರಿ ದರ ಕೊಡಬೇಡಿ ಅಂತ. ಇವರು ಅದರಲ್ಲಿ ಸುಮಾರು 10ರಿಂದ 15% ಗಟ್ಟಲೆ ಯಾವಾಗ ಕೊಟ್ಟಿರೋ ಮಾಹಿತಿ ಕೂಡ ನನಗೆ ಲಭ್ಯವಾಗ್ತಾ ಇದ್ದಾವೆ. ಇವರು RTI ಅಡಿಯಲ್ಲಿ ಹಾಕಿರೋ ಯಾವುದೇ ಒಂದು ದಾಖಲೆ ಪುರಾವೆಯನ್ನು ಕೊಡೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಯವರು. ಈ ವಿಚಾರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಾದ ಸಿದ್ದರಾಮಯ್ಯನವರಿಗೂ ಕೂಡ ಮತ್ತು ಇಂಧನ ಸಚಿವರಿಗೂ ಕೂಡ ರಾಜ್ಯಪಾಲರಿಗೂ ಕೂಡ ಹಲವಾರು ಪತ್ರಗಳನ್ನು ಬರೆದಿದ್ದೀನಿ. ಯಾರು ಕೂಡ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಿ ತನಿಖೆ ಒಳಪಡಿಸ್ತಾ ಇಲ್ಲ. ತನಿಖೆ ಒಳಪಡಿಸಿ ಏನಾಯ್ತು ಅಂತ ಕೇಳಿದ್ರು ಕೂಡ ಮಾಹಿತಿ ಹಕ್ಕಲ್ಲಿ ನಿಮ್ಮಲ್ಲಿ ಪೂರಕ ದಾಖಲೆ ಇಲ್ಲ ಅಂತ ಹೇಳಿ ನನ್ನ ದೂರನ್ನು ಕಸದ ಬುಟ್ಟಿಗೆ ಎಸೆತಾ ಇದ್ದಾರೆ. ಇಷ್ಟು ಕೋಟಿ ಕಮಿಷನ್ ಅವ್ಯವಹಾರ ನಡೀತಿರೋದನ್ನು ಸರ್ಕಾರ ಯಾಕೆ ತಡೆ ಹಿಡಿತಾ ಇಲ್ಲ? ಸಾರ್ವಜನಿಕರ ದುಡ್ಡು, ಸರ್ಕಾರದ ದುಡ್ಡು ಈ ರೀತಿ ಕಮಿಷನ್ ರೂಪದಲ್ಲಿ, ಲಂಚದ ರೂಪದಲ್ಲಿ ತಗೊಳ್ತಾ ಇದಾರಲ್ಲ ಇಂಥ ಅಧಿಕಾರಿಗಳು, ಇವ್ರ ಮೇಲೆ ಯಾಕೆ ಶಿಸ್ತು ಕ್ರಮಕ್ಕೆ ಸರ್ಕಾರ ಕೈಗೊಳ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ನನಗೆ ವಿಚಾರ. ನಾನು ಭಾಸ್ಕರ್ ಪ್ರಸಾದ್ ಅಂತ, ಅಹಿಂದ ಸಂಘಟನೆಗಳ ಒಕ್ಕೂಟದ ನಾನು ಕೂಡ ಒಬ್ಬ ರಾಜ್ಯ ಸಂಚಾಲಕ. ಈಗ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. BJP ಸರ್ಕಾರದ 22 ಇಲಾಖೆಗಳ ಹಗರಣಗಳನ್ನ ನಾವು ತನಿಖೆಗೊಳಪಡಿಸ್ತಾ ಇದ್ದೀವಿ ಅಂತ. ನಾನು ಈ ಮೂಲಕ ಕೇಳೋದಂತಂದ್ರೆ, ನಿಮ್ಮ ಕಣ್ಣಿಗೆ ಕಾಣುವ ಹಾಗೆ 796 ಕೋಟಿ ರೂಪಾಯಿ ಹಗರಣ ಕಾಣ್ತಾ ಇದೆ KPTCL ಏನು ನಡೀತಾ ಇದೆ. ಇದರಲ್ಲಿ 796 ಕೋಟಿ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲಿದೆ.
ಸೊ ಮಾಧ್ಯಮಗಳ ಮೂಲಕ ನಿಮ್ಮ ಗಮನಕ್ಕೆ ಬರ್ತದೆ. ಯಾಕಂದ್ರೆ ಸರ್ಕಾರಕ್ಕೆ ವರದಿಗಳನ್ನ ಕೊಡೋದಕ್ಕೆ ಆಂತರಿಕ ಭದ್ರತಾ ಇಲಾಖೆ ಇರ್ತದೆ, ಸುದ್ದಿಸೇನು ನಿಮ್ಮ ನ್ಯೂಸ್ಗಳನ್ನ ಕೊಡೋದಕ್ಕೆ ನಿಮ್ಮ ಪೊಲೀಸ್ ಇಲಾಖೆ ಇದೆ, SB ರಿಪೋರ್ಟ್ ಎಲ್ಲವೂ ಇದೆ. ಇದೆಲ್ಲದ ಮೂಲಕ ನಿಮ್ಮ ಸರ್ಕಾರದ ಸೆಕ್ರೆಟರಿಗಳಿಗೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ತಲುಪುತ್ತೆ. ನೀವು ತುಂಬಾ ಪ್ರಾಮಾಣಿಕವಾಗಿ ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಕೇಳುವಂಥದ್ದು ಬಿಜೆಪಿ ಸರ್ಕಾರದ ಹಗರಣ ಅಲ್ವಾ? ಇದು ಕೂಡ ಒಂದು ವರ್ಷ ಕೆಳಗಡೆಯಿಂದನೂ ಹಾಕೊಂಡು ಬಂದಿರೋದು ಬಿಜೆಪಿ ಸರ್ಕಾರ ಇದ್ದಾಗಲಿಂದನೂ ಆಗಿರುವಂಥ ಹಗರಣಗಳು ಇದರಲ್ಲಿ ಸೇರ್ಕೊಳ್ತದೆ. ನೀವು ಯಾಕೆ ಬಿಜೆಪಿ ವಿರುದ್ಧದ ಸರ್ಕಾರದಲ್ಲಿ ನಡೆದಿರುವಂಥ ಈ ಹಗರಣಗಳನ್ನ ಕೈಗೆತ್ಕೊಳ್ಳೋದಕ್ಕೆ ನೀವು ಯಾಕೆ ಹೆದರ್ಕತ್ತೀರಾ? ನಿಮ್ಗೇನು ಭಯಾನ? ನಿಮ್ಗೆ ಯಾರ್ದಾರು ಹೊಡಿತಾರೆ ಗಿಡಿತಾರೆ ಅನ್ನೋ ಭಯಾನ ಮುಖ್ಯಮಂತ್ರಿಗೆ? ಇಲ್ವಲ್ಲ, ಆ ಥರ ಆಗೋದಿಲ್ಲಲ್ಲ. ಸುಮ್ಮನೆ ತನ್ನ ಮೇಲಿನ ಆರೋಪವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ತಾವೆಲ್ಲ ಡಬಲ್ ಗೇಮ್ ಮಾಡ್ತೀರಿ ಮುಖ್ಯಮಂತ್ರಿಗಳೇ? ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ನೀವು ಇದನ್ನ ತನಿಖೆಗೆ ಒಳಪಡಿಸಿ. ನಾವು CBI ಡಿಮ್ಯಾಂಡ್ ಮಾಡ್ತೀವಿ. ಅಟ್ಲೀಸ್ಟ್ ನಿಮಗೆ ಈ ರಾಜ್ಯ ಸರ್ಕಾರದ ಪೊಲೀಸ್ನ ಮೇಲೆ ಆದ್ರೂ ನಿಮಗೆ ನಂಬಿಕೆ ಇರ್ತದಲ್ವಾ? ನೀವು ಆ ಪೊಲೀಸ್ನ ಮೂಲಕ ಒಂದು ತನಿಖೆಗೆ ಒಳಪಡಿಸಿ ಅಂತಂದ್ರೆ ರಾಜ್ಯಪಾಲರಿಂದ ಹೋಗಿದೆ ಲೆಟ್ರು, ಸಂಬಂಧಪಟ್ಟಂತಹ ಮಿನಿಸ್ಟ್ರಿಗೆ ನಾವು ಕೊಟ್ಟಿದ್ದೀವಿ. ಒಂದಲ್ಲ ಎರಡಲ್ಲ, ಬರೀ KPTCL ಮಾತ್ರ ಹಗರಣ ಅಲ್ಲ, ಎಲ್ಲ ಇಲಾಖೆಗಳು ನಿಮ್ಗೆ ಗೊತ್ತು. ಮಾಧ್ಯಮಕ್ಕೆ ನಾನು ಹೇಳ್ಬೇಕಾಗಿಲ್ಲ. ಮೂಡಾದಲ್ಲಿ 5,000 ಕೋಟಿ ಹಗರಣ, ಆಮೇಲೆ ST ನಿಗಮದಲ್ಲಿ SCPT SP ಹಗರಣದ ನಿಗಮ ಅದರಲ್ಲಿ ಹಗರಣ, ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಅದು ಹಗರಣ, KDB ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ. ಅದರೆಲ್ಲ ದಾಖಲೆಗಳು ಇಟ್ಟು ಮಾತಾಡ್ತು ಅಂತಂದ್ರೆ ಅದು ತುಂಬಾ ದೊಡ್ಡದಾಗುತ್ತೆ. ಮತ್ತೆ BDAದಲ್ಲಂತೂ ಅದು ಹಗರಣಗಳ ಕೊಂಪೆ ಅಲ್ಲಿ ದೊಡ್ಡ ದೊಡ್ಡ ಹೆಗಣಗಳಿಗೆ ಸೇರ್ಕೊಂಡಿದ್ದಾವೆ. ಎಲ್ಲ ದಾಖಲೆಗಳು ಸರಿಬದ್ಧವಾಗಿ ಇದುವರೆಗೂ ಸಾಕಷ್ಟು ಕಂಪ್ಲೇಂಟ್ಗಳನ್ನ ಮಾಡಿದ್ರು ಕೂಡ ನೀವು ಇಲಾಖೆ ಅಧಿಕಾರಿಗಳು ಒಂದು ಕ್ರಮನೂ ತಗೊಳ್ಳಲ್ಲ ಅಂತಂದ್ರೆ ನೀವು ಸರ್ಕಾರ ನಡೆಸಕ್ಕೆ ಲಾಯಕರ? ಸುಮ್ಮನೆ ನೀವು ಸರ್ಕಾರದ ಸಾಮಾನ್ಯ ಜನರ ಹಣವನ್ನು ಹಿಂಗೆ ಪೋಲ್ ಮಾಡಿ ನಿಮ್ಮ ಬೊಜ್ಜು ಬೆಳೆಸ್ಕೊಂಡು ಓಡಾಡೋದ್ ಬದಲು ನೀವೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಕೊನೆಯದಾಗ ನಾವು ಹೇಳೋದೇನು ಅಂತಂದ್ರೆ, ಈಗ ಶ್ರೀನಾಥ್ ಅವರು ಒಬ್ಬರೇ ಇದ್ದಾರೆ, ಹಾಗಾಗಿ ಅವ್ರಿಗೆ ನಾವು ಮಾಹಿತಿ ಕೊಡಲ್ಲ ಅಂತ ಅವ್ರು ಭಾವಿಸಿರ್ಬೋದು. ಶ್ರೀನಾಥ್ ಒಬ್ಬರು ಅಲ್ಲ, ನಮ್ಮ ಏನು ಒಂದು ಸಂಘಟನೆಗಳಿದ್ದಾವೆ ಅವರೆಲ್ಲರೂ ಕೂಡ ಅವ್ರ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿ ನಿಂತಿದ್ದೀವಿ. ಇವಾಗ ನ್ಯಾಯ ಎಲ್ಲಿವರೆಗೂ ಕೂಡ ಸಿಗೋದಿಲ್ಲೋ ಅಲ್ಲಿವರೆಗೂ ಇದು ಹೋರಾಟ ಮಾಡ್ತೀವಿ. ಮುಂದಿನ ದಿವಸದಲ್ಲಿ ಈಗ ಪತ್ರಿಕಾಗೋಷ್ಠಿ ಮೂಲಕ ನಾವೇನು ವಿಚಾರಗಳನ್ನ ಮುಂದೆ ಹೇಳ್ತಾ ಇದ್ದೀವಿ, ಇದನ್ನ ಅವರು ತಕ್ಷಣವಾಗಿ ಕಾರ್ಯರೂಪಕ್ಕೆ ತರದೇ ಹೋದ್ರೆ ಮುಂದಿನ ದಿವಸದಲ್ಲಿ ತುಂಬ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ, ಮತ್ತೆ ಇದರಲ್ಲಿ ಸರ್ಕಾರದ ಈಗ ಕಾಂಗ್ರೆಸ್ ಸರ್ಕಾರದ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಮತ್ತೆ ಮಿನಿಸ್ಟ್ರುಗಳು, ನಾನು ನೇರವಾಗಿ ಆರೋಪ ಮಾಡಕ್ ಬರ್ತೀನಿ, ಬಹುಶಃ ಇದು ಜಾರ್ಜ್ ಅವರು ಕೂಡ ಈ ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೇನೋ ಅಂತ. ಯಾಕಂದ್ರೆ ಒಬ್ಬ ಮಿನಿಸ್ಟ್ರು 796 ಕೋಟಿ ಬರೀ ಅಧಿಕಾರಿಗಳು ಮಾಡೋಕ್ಕಾಗಲ್ಲ, ಮಿನಿಸ್ಟ್ರು ಕೂಡ ಇನ್ವಾಲ್ವ್ ಆಗಿರ್ಬೋದು ಅಂತ. ಸೊ ಅವರನ್ನು ಸೇರಿಸಿ ಇದನ್ನು ತನಿಖೆ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡಿದೆ. ಸ್ನೇಹಿತರೆ, ಈಗಾಗಲೇ ಶ್ರೀನಾಥ್ ಅವರು KPTCL ಇಲಾಖೆಯಲ್ಲಿ ಅಥವಾ KPTCL ಕಾರ್ಪೊರೇಷನಲ್ಲಿ ಯಾವ ರೀತಿಯಾದಂಥ ಒಂದು ಹಗರಣಗಳು ನಡೀತಾ ಇವೆ ಅನ್ನೋದನ್ನ ಹೇಳಿದ್ರು. ಬಹುಶಃ ನನಗೆ ಇದನ್ನು ನೋಡಿದ ಸಂದರ್ಭದಲ್ಲಿ ನೀವು ಕೂಡ ಒಂದು ಪ್ರಶ್ನೆ ಕೇಳಿದ್ರೆ ಏನಂತಂದ್ರೆ, ಸರ್ಕಾರ ಗಮನಕ್ಕೆ ತಂದರೂ ಕೂಡ ಯಾಕೆ ಸರ್ಕಾರ ಅದನ್ನ ಬಗೆಹರಿಸ್ತಿಲ್ಲ ಅಂತೇಳಿ. ಈಗ ಶ್ರೀನಾಥ್ ಅವರು ತಮಗೆ ಈ ಎಲ್ಲ ಕೇಸ್ ದಾಖಲು ಮಾಡಬೇಕು. ಯಾಕಂದ್ರೆ ಇವ್ರು ಮಾಡೋದೇನಾಗುತ್ತೆ ಅಂದ್ರೆ, ನಾಳೆ ಇವ್ರು ಮಾಡೋ ಭ್ರಷ್ಟಾಚಾರದಿಂದ ಲಾಸ್ ಅಂತೇಳಿ ಆ ಹೊರೆಯನ್ನ ನಮ್ಮ ಮೇಲೆ ಕರೆಂಟ್ ಬಿಲ್ ರೂಪದಲ್ಲಿ ನಮ್ಮ ಮೇಲೆ ಹಾಕ್ತಾರೆ. ಕರೆಂಟ್ ಬಿಲ್ ರೂಪದಲ್ಲಿ ನಮ್ಮ ಮೇಲೆ ಹಾಕ್ತಾರೆ. ಅಲ್ಟಿಮೇಟ್ಲಿ ಇವ್ರು ಕಾರ್ಗಳು ತಗೊಳಕ್ಕೆ, ಇವ್ರು ಬಂಗ್ಲೆಗಳು ಕಟ್ಕೊಳ್ಳಕ್ಕೆ, ಇವ್ರು ಶೋಕಿಗಳು ಮಾಡ್ಲಿಕ್ಕೆ, ಇವ್ರು ದುಡ್ಡುಗಳು ಮಾಡ್ಲಿಕ್ಕೆ ನಾವು ಸಾಮಾನ್ಯರು ಇವ್ರಿಗೆ ತೆರಿಗೆ ಕಟ್ಟಬೇಕು. ನಾವು ಸಾಮಾನ್ಯರು ನಾವು ತಿಂಗಳಿಗೆ 1,000 ರೂಪಾಯಿ ಬರ್ತಾ ಇದ್ದೀವಿ ಬಿಲ್, ಈಗ 2,500-3,000 ಬಿಲ್ ಆಗಿದೆ ಇವತ್ತು. ಅಂದ್ರೆ ನಾವು ಪ್ರತಿಯೊಬ್ಬರು ಇವ್ರು ಭ್ರಷ್ಟಾಚಾರಕ್ಕೆ ನಾವು ದುಡ್ಡು ಕಟ್ಟಬೇಕಾ? ಸೊ ಹಾಗಾಗಿ ನಾವು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀವಿ ಅಂದ್ರೆ, ಇಟ್ ಈಸ್ ಡೈರೆಕ್ಟ್ಲಿ ಇನ್ವಾಲ್ವ್ ವಿತ್ ದ ಪಬ್ಲಿಕ್. ಹಾಗಾಗಿ ನಾವು ಇದರಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಆಫೀಸರ್ಗಳು ಮಾತಾಡಿಸಿದಾಗ ಬಹಳ ಉಡಾಫೆಯಾಗಿ ಮಾತಾಡ್ತಕ್ಕಂಥದ್ದು, ಏನು ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ, ಡಾಕ್ಯುಮೆಂಟ್ಸ್ ಕೊಡಿ ಅಂದ್ರೆ ನಿಮ್ಗೆ ಯಾಕೆ ಕೊಡಬೇಕು ಅಂತ ಹೇಳುವಂಥದ್ದು, ಈ ತರದ್ದೆಲ್ಲ ನಡೀತಾ ಇದೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗ್ತದೆ, ಸರ್ಕಾರ ಸರಿಯಾದ ಕ್ರಮ ತಗೊಳ್ಳಿ ಅಂದ್ರೆ. ಹಾಗಾಗಿ ನಾವು ಈ ಒಂದು ಪ್ರೆಸ್ ಮೀಟ್ ಕರೀಲಿಕ್ಕೆ ಕಾರಣ ನೋಡಿ, ನಾವು ಯಾರ್ಯಾರು ತಲುಪಿಸ್ಬೇಕೋ ಎಲ್ರಿಗೂ ತಲುಪಿಸಿದ್ವಿ, ಇನ್ನೂ ನ್ಯಾಯ ಸಿಕ್ಕಿಲ್ಲ. ಸೊ ನಾವು ಬಹುಶಃ ಮುಂದೆ ನಾವು ಪ್ರೆಸಿಡೆಂಟ್ಗೆ, ಪ್ರೈಮ್ ಮಿನಿಸ್ಟರ್ಗೂ ಕೂಡ ಪತ್ರ ಬರೀಬೇಕಾಗ್ತದೆ. ಸೊ ಅದರ ನಂತರ ರಾಜ್ಯದ ಮಾನವನ್ನ ನೀವೇ ರಾಜ ಹಾಕುವಂತ ಪ್ರಕ್ರಿಯೆ ನಡೀತಿದೆ. ಹಾಗಾಗಿ ಅದನ್ನ ರಾಜ್ಯದ ಮಾನವನ್ನ ಉಳಿಸ್ಬೇಕಾದ್ರೆ ಇಂತಹ ಕಿಡಿಗೇಡಿಗಳನ್ನ, ಇಂಥ ಭ್ರಷ್ಟಾಚಾರಿಗಳನ್ನ ಆಕ್ಷನ್ ತಗೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ.